ಅಲುಗಟ್ಟಿದ ಅಸ್ಪೃಶ್ಯತೆ ಇಂದು ಗ್ರಾಮದಲ್ಲಿ ಹಿರಿಯ ಅಧಿಕಾರಿಗಳು ಊರಿನ ಎಲ್ಲಾ ಸಮುದಾಯದ ಜನರು ಸಾಮೂಹಿಕ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ದಲಿತರಿಗೆ ಕ್ಷೌರ ಕಟಿಂಗ್ ಮಾಡುವ ಮೂಲಕ ಸಹೋದರತೆ ಸೌಹಾರ್ದತೆ ಮೂಡಿಸುವಲ್ಲಿ ಸಫಲವಾದರು. ಇಂದು ತಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿಪಾಲನೆ ಸಭೆಯಲ್ಲಿ ಊರಿನ ಗಣ್ಯರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಉಪವಿಭಾಗಾಧಿಕಾರಿ ಶ್ವೇತಾ ಬಿಡೀಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸೈಯದ್, ತೇರದಾಳ ತಹಸೀಲ್ದಾರ್ ವಿಜಯಕುಮಾರ್ ಕಡುಕೋಳ, ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವದಿ, ಸಿಆರ್ಸಿಎಲ್ ಅಧಿಕಾರಿ, ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು, ತಮದಡ್ಡಿ ಗ್ರಾಮ ಪಂಚಾಯತ್ ಪಿಡಿಒ ಎಲ್ಲರೂ ಸೇರಿ ಸಭೆಯಲ್ಲಿ ದಲಿತರಿಗೆ ಆದ ತಾರತಮ್ಯ ಯಾರು ಮುಂದೆ ಮಾಡದಂತೆ ತಿಳಿಹೇಳಿದರು. ಪಿಡಿಒ ಅಮಾನತ್ತಿಗೆ ಪಟ್ಟು ಹಿಡಿದ ದಲಿತ ಸಂಘಟನೆಗಳು ಕಳೆದ 5 ವರ್ಷಗಳಿಂದ ಪಂಚಾಯತ್ಗೆ ಎಸ್ಸಿ-ಎಸ್ಟಿ ಅಭಿವೃದ್ಧಿಗೆ ಬಂದ ಅನುದಾನ ವಿವರ ನೀಡಲು ಒತ್ತಾಯಿಸಿದರು. ಅಲ್ಲದೆ ವರ್ಷಕ್ಕೊಮ್ಮೆಯೂ ದಲಿತರನ್ನು ಯಾವುದೇ ಮೀಟಿಂಗ್ ಕರೆಯದೆ ಉದ್ದಟತನ ತೋರಿಸುತ್ತಾನೆ, ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿದರು. ಎಸ್ಸಿ-ಎಸ್ಟಿ ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಕೂಡಲೇ ಅಮಾನತ್ತು ಮಾಡುವಂತೆ ಪಟ್ಟು ಹಿಡಿದಾಗ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಕೂಡಲೇ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಸಾಹೇಬರು ದಲಿತ ಸಂಘಟನೆಯ ಮುಖಂಡರನ್ನು ಸಮಾಧಾನಪಡಿಸಿ ಪಿಡಿಒ ವಿರುದ್ಧ ತನಿಖೆಗೆ ಆದೇಶಿಸುತ್ತೇನೆ ಎಂದು ಭರವಸೆ ನೀಡಿದ ನಂತರ ಸುಮ್ಮನಾದ ದಲಿತ ಮುಖಂಡರು ಎಲ್ಲರೂ ಸಾಮೂಹಿಕವಾಗಿ ದೇವರ ದರ್ಶನ ಮಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಅದು ಉತ್ತರ ಅಲ್ವೇ ಅಲ್ಲ. ನೀವು ಒಬ್ಬ ರೆಸ್ಪಾನ್ಸಿಬಲ್ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. 101 ಮಕ್ಕಳಲ್ಲಿ ಎಸ್ ಇದ್ದಾರಂತಂದ್ರೆ ನಾವ್ ಯಾಕೆ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರೆಲ್ರಿ ಒಂದು ಬರಬೇಕಾಗಿದ್ದು ಬಂದಿಲ್ಲ. ಇಲ್ಲಿ ಯಾವ ಸಂಘ ಸಂಸ್ಥೆಗಳು ಮೆಂಬರ್ಗಳು ಬಂದಿಲ್ಲ. ಆಮೇಲೆ ದೇವಸ್ಥಾನಗಳ ಹೇಳ್ತೀನಿ. ಈಗ ಪೂಜಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಡಿಸಿಷನ್ ಮೇಕಿಂಗ್ ಕಮಿಟಿ ಅವ್ರದಾರ ಸರ್, ಅವರಿಗೆ ಹೇಳ್ರಿ ಅಂತ ಹೇಳಿ ಆನಂತರ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಮಸ್ಯೆಗಳು 24 ಅವರ್ಸಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸಮಸ್ಯೆಗಳು ಇದ್ದಿದ್ದೀನೋ ಅದನ್ನು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದನ್ನು ನೋಡ್ಬಿಟ್ಟು ಆ ಪ್ರಯಾರಿಟಿ ಬೇಸಿಸಲ್ಲಿ ಅದನ್ನು ಕೆಲಸ ಮಾಡ್ತಕ್ಕಂಥ ಕೆಲಸಕಾರಿಗಳು ಇಲಾಖೆ ಎಲ್ಲ ಇಲಾಖೆಗಳು ಆಗುತ್ತೆ. ಈ ರೀತಿ ನೀವು ಧ್ವನಿ ಎತ್ತಿರೋದ್ರಿಂದ ನಾವು ಇವತ್ತು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ತಮ್ಮದಡ್ಡಿ ವಿಲೇಜ್ ಇದು ಕೂಡ ಒಂದು ಶಾಂತಿಯುತ ಆಗಿರ್ತಕ್ಕಂಥ ಒಂದು ಗ್ರಾಮ ಅಂತಲೇ ನಾವು ಅಂದ್ಕೊಳ್ತೀವಿ. ನಾವು ಶಾಂತಿಯುತವಾಗಿಯೇ ಇದೆ ಇಲ್ಲಿ ಸಾಮರಸ್ಯತೆಯೂ ಇದೆ, ಮತ್ತು ಭಿನ್ನಾಭಿಪ್ರಾಯಗಳಿದ್ದಾವೆ. ಬಟ್ ಕೆಲವೊಂದು ಈ ಲ್ಯಾಕ್ ಆಫ್ ಎಜುಕೇಷನಿಂದ ಇಂಥ ಕೆಲಸಗಳು ಆಗಬಾರ್ದು. ಇವು ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆದರೆ ಅಂತೂ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನ 100% ಅದರಲ್ಲೇನು ಮುಲಾಜೇನಿಲ್ಲ. ಫಸ್ಟ್ ತಿಳುವಳಿಕೆ ಅವರಿಗೆ ಟೈಮ್ ಕೊಡೋಣ. ಅವರಿಗೆ ಗ್ರಾಮ ಸಭೆ, ವಾರ್ಡ್ ಸಭೆ ಏಕಕಾಲದಲ್ಲಿ ತೆಗೆದುಕೊಳ್ತಾರೆ. ವಿಡಿಯೋ ಬಂದಿದೆ ಏನಪ್ಪ ಸರ್ ಏನ್ದೇನು ದುಡ್ಡು ಏನಾಗೈತೆ ಅದನ್ನು ಕೇಳ್ರಿ ಫಸ್ಟ್. ಇದು ಗಂಭೀರವಾದ ವಿಷಯ ಇದೆ. ಈ ಒಂದು ತಮದಡ್ಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಶಾಂತಿ ಸಭೆಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಸೊ ಇಲ್ಲಿವರೆಗೂ ಎಲ್ಲ ಸಮುದಾಯದ ಮುಖಂಡರುಗಳು ಸಹಿತ ತಮ್ಮ ತಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿದಿರಿ. ಅದರ ಜೊತೆಗೆ ನೀ ಯಾವಾಗ ಇಲ್ಲಿ ಅವೈಲೇಬಲ್ ಇರ್ತಿ ಅವಾಗ ಮಾಡ. ನಮ್ದು ಇವರ ಮಾಡ್ಯಾರ ಕಾಲೇಜ್ ರೀ ಇವರ ಮಾಡ್ರ ಇಲ್ಲಿ ವಕೀಲ್ರೆ ಸೈಡ್ ವಕೀಲ್ರೆ ಓ ವಕೀಲ್ರೆ ಸೈಡ್ ಸೈಡ್ ಮಾತು ನಾಯಂದ್ರ ದುಡ್ದು ಎಸ್ ಸರ್.
ಹೆಡ್ಲೈನ್ ಬರ್ಬೇಕ್ರಿ ಮತ್ತೆ ಎಲ್ಲರೂ ಡಮ್ಮಿ ಪೀಸ್ ಲಾಸ್ಟ್ ಸರ್ ಶಿವನ್ ಶಿವರಾಗ ಇದೇ ತರ ಇತ್ತು. ನಾನು 2012-13 ಇದೇ ತರ ಗಲಾಟೆ ಮಾಡಿ ನಮ್ಮ ಊರಾಗಿ ನೋಡಿ ಸಮಾನತೆ ಬಳಾಯ್ತು ಕೇಳಿ ಸರ್ ನಾವು ತಿಳುವಳಿಕೆ ಇದನ್ನ ಇಲ್ಲ ಗೊತ್ತಿಲ್ಲ ಏನು ಎಲ್ಲರನ್ನು ಕೂಡ ಅಲೋ ಮಾಡೋದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಒಳಭಾಗದಲ್ಲಿ ಅಲೋ ಮಾಡೋದು ಗೊತ್ತಾಯ್ತಾ. ಹೊರಭಾಗದಲ್ಲೆಲ್ಲ ಒಳಭಾಗದಲ್ಲಿ ಅಲೋ ಮಾಡ್ಬೋದು. ಎಲ್ಲರಿಗೆ ಯಾವ ರೀತಿ ನೀವು ಅಲೋ ಮಾಡ್ತೀರಾ ಅದೇ ರೀತಿ ಇವರು ಕೂಡ ಅಲೋ ಮಾಡಬೇಕು. ಮಾಡದೇ ಇದ್ರೆ ಕಷ್ಟ ಆಗುತ್ತೆ ಗೊತ್ತಾಯ್ತಾ. ಇನ್ನು ಮುಂದೆ ಆ ಪಂಕ್ತಿ ಇರೋದಿಲ್ಲ ಅಂತ ಇದೆ ಹೌದಾ. ಜಾತ್ರೆ ಯಾವತ್ತು ಬರುತ್ತೆ ನೆಕ್ಸ್ಟ್ ಈ ಊರಲ್ಲಿ? ನನಗೆ ಒಂದು 3-4 ದಿನ ಶಾಲೆಗಳಲ್ಲಿ SDMC ಅಧ್ಯಕ್ಷರ ಆಯ್ಕೆ ದಲಿತರಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿ ನೋಟ್ ಮಾಡಿ. ಯಾರಪ್ಪ ಹೈಸ್ಕೂಲ್ ಮಾಸ್ಟರ್ ಹೆಡ್ ಮಾಸ್ಟರ್ ಇದ್ದಾರೆ? ಈಗ SDMC ಯಾವ ಶಾಲೆಯಿಂದ? ಪ್ರೌಢಶಾಲೆ. ಇದು ನಮ್ಮ ಕಟ್ಟು ಕಡೆಯೋದು, ಆಮೇಲೆ ಇವ್ರ ಮೇಲೆ ಅಲಿಗೇಷನ್ ಆಗಬೇಕು. ಶ್ರೀ ತನಕ ಏನು SCPTSP ಇರೋದಿಲ್ಲ ಒಂದು ಮೀಟಿಂಗ್ ತಗೊಂಡಿಲ್ಲ. SC ST ಮೀಟಿಂಗ್ ತಗೊಂಡಿಲ್ಲ. ಒಂದು 2 ತಿಂಗಳು ನೀವು ಏನಾದ್ರು ಅವ್ರ ಮೇಲೆ ಸ್ವಯಂ ಘೋಷಿತ ಏನೋ ಅಟ್ರಾಸಿಟಿ ನಾಳೆ ಆಗ್ಲಿಲ್ಲ ಅಂದ್ರೆ 1 ನಿಮಿಷ ಮಾಕಿನ ದಂಡ ಕೊಡ್ತೀವಿ ಫಸ್ಟ್. ಆಮೇಲೆ ಮಾಡಬಾರ್ದು. ನಾನು AC ಮೇಡಮ್ ಅವ್ರಿಗೆ ತಮ್ಮ ಗಮನಕ್ಕದ ಈ ವ್ಯಕ್ತಿ ನಾಳೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಲ್ಲ, ಅವ್ರ ಜಾಗಕ್ಕೆ ಬೇರೆಯವರು ಟ್ರಾನ್ಸ್ಫರ್ ಮಾಡಿ ನಮ್ಗೆ ಕೊಡ್ಬೇಕು. ಇವತ್ತಿನ ಸಭೆಯ ಅಂಶಗಳನ್ನು ಇವತ್ತಿನ ಶಾಂತಿ ಸಭೆಯ ಅಂಶಗಳನ್ನು ನಾವು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತ ತಮ್ಮ ಎಲ್ಲ ಅಂಶಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಸಭೆಯನ್ನು ಉಲ್ಲೇಖನ ಹಾಕೊಂಡು ನಾವು ಒಬ್ಬರ ಅಧಿಕಾರಿನ ನೇಮಕ ಮಾಡಿ ಏನೇನಿಲ್ಲ ತಪ್ಪಾಗೈತಿ, ಏನೈತಿ, ಯಾವ ಉದ್ದೇಶಕ್ಕೆ ಏನೇನಾಗೈತಿ ಅನ್ನೋದನ್ನ ಒಂದು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ವರದಿ ಬಂದ ತಕ್ಷಣ ಮುಂದೆ ಅದಕ್ಕೆ ಏನ್ ಆಕ್ಷನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ನಿರ್ಣಯ ಮಾಡ್ತೀವಿ. ಎನ್ಕ್ವೈರಿಗಿಂತ ಮುಂಚೆ ಅವ್ರ ಅಲ್ಲಿ ಕೆಲಸ ಮಾಡಬಾರ್ದು ಸರ್, ಇಲ್ಲಾಂದ್ರೆ ದಾಖಲೆಗಳ ನಾಶಕ ಅವರಲ್ಲಿ. ಉದ್ಯೋಗ ಖಾತ್ರಿ ಯೋಜನೆದಲ್ಲಿ ಕೆಲಸ ಮಾಡ್ರಂತ ಇವ್ರಿಗೆ ಸರ್ ಆದೇಶ ಐತಿಲ್ರಿ, ಅದನ್ನೆಲ್ಲ ಬಿಡ್ತಾರ್ರಿ. ಮನೆ ಹೋಗಿ ತಂಬಿಸ್ಕೊಂಡು ದುಡ್ಡು ರಿಸೀವ್ ಮಾಡ್ಕೊಂಡ್ ಬಿಡ್ತಾರೆ. ಒಂದ್ ಕೆಲಸ ಮಾಡಿ, ನಾವು ಹೇಳ್ತಾ ಹೋದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಇಒ ಸಾಹೇಬರಿಗೆ ಕೊಟ್ಟು ಬಿಡಿ, ಅವ್ರು ವೆರಿಫೈ ಮಾಡಿ ಅದೇನೇನು ಡಾಟಾ ಇದೆ ಎಲ್ಲ ಕೊಡಿ. ಅನಂತರ ಯುಗಾದಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕುಸ್ತಿ ಹಾಗೂ ಇತರ ಸ್ಪರ್ಧೆಗಳು ನಡೆದಾಗ ದಲಿತರನ್ನು ವೇದಿಕೆ ಮೇಲೆ ಆಹ್ವಾನಿಸುವುದಿಲ್ಲ. ಯಾಕ್ರಿ ಏನ್ ಸಮಸ್ಯೆ ಇದೆಯಪ್ಪ? ಅವರೇನೋ ಮೇಲ್ಗಡೆ ಬಂದು ಕುತ್ಕೊಂಡ್ರೆ ನಿಮ್ದು ಗೌರವ ಏನಾದ್ರು ಕಡಿಮೆ ಆಗುತ್ತಾ? ಆ ರೀತಿ ನಿಲ್ವಲ್ಲ. ನೀವು ಸುಮ್ಮನೆ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲ ಗೊತ್ತಿಲ್ಲ. ಅವ್ರ ಯಾಕೆ ಚೀಟಿ ಅದ ಕೊಟ್ಟಿದ್ದೀರಿ? ಯಾಕೆ ಮಾತಾಡ್ತೀರ? ವರ್ಕ ನಡು ಮಾತಾಡ್ಬೇಡ್ರಿ, ಸುಮ್ಕೊಂಡ್ರೆ ಮಾತಾಡ್ಬೇಡ್ರಿ, ಸುಮ್ಕೊಂಡ್ರೆ ನೀವು ನಡು ಮಾತಾಡ್ಬೇಡ್ರಿ ಯಾರು. ಅಟ್ರಾಸಿಟಿ ಕೇಸ್ ಆಗುತ್ತಂತೇಳಿ ಪರಿಜ್ಞಾನ ಇದನ್ನ ಇಲ್ಲ ಇರುತ್ತೆ. ಅದು ಶಿಕ್ಷೆ ಎಷ್ಟು ಹೆಂಗೆ ಗೊತ್ತಿಲ್ಲ ಸರ್. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ. ಅಂಥವೆಲ್ಲ ಬೇಕಾಗಿಲ್ಲ ಅವೆಲ್ಲ. ಏನು ಈ ಹಿಂದೆ ಏನಾದರೂ ನೀವು ಇದು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಅದನ್ನ ನಾಳೆಯಿಂದ ಯೂಸ್ ಮಾಡಬೇಡಿ ಅಂತ ವರ್ಡ್ಸ್. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರ. ಇನ್ನೊಂದು ಏನಿದೆ, ತಮ್ಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡಬೇಕಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಏನು ಟೆಂಪಲ್ಸ್ ಇಂಥ ಪಾಯಿಂಟ್ಸ್ಗಳು ಗವರ್ಮೆಂಟ್ ಗೈಡ್ಲೈನ್ಸ್ ನಿಮ್ಮ ಕಡೆ ಇರ್ತಾವಿಲ್ರಿ. ಯಾವ ಸಮುದಾಯದ ಮಕ್ಕಳು ಹೆಚ್ಚಿಗೆ ಇರ್ತಾವ್ರಿ ಆ ಪಾಲಕರ ಮಕ್ಕಳನ್ನ ಅಧ್ಯಕ್ಷರಾಗಬೇಕಲ್ರಿ. ನೋಡಿ, ಒಂದ್ ನಿಮಿಷ ಸರ್ಕಾರದ ನಿಯಮಾವಳಿ ಪ್ರಕಾರ ನಡ್ಕೊಳ್ಳಿ. ಅವ್ರಿಗೆ ಗೊತ್ತಿರ್ಬೇಕು ಸರ್. ಗೊತ್ತಾಯ್ತಾ? ಇಲ್ಲಿ ಯಾವ ರೀತಿ ಅದನ್ನ ಅವ್ರು ಆಯ್ಕೆ ಮಾಡ್ತಾರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಿ ಆ ರೀತಿ ಫಾಲೋ ಮಾಡೋಣ. ನೀವು ಅಷ್ಟೇ ಪ್ರೈಮರಿ ಶಾಲೆಯಲ್ಲಿ ಸರ್ಕಾರದ ನಿಯಮ ಏನ್ ಹೇಳುತ್ತೆ ಅದನ್ನು ಫಾಲೋ ಮಾಡಿ ಅಷ್ಟೇ. ಅವ್ರಿಗೆ ಒಂದು ಲೆಟರ್ ಬರ್ತೀವಿ.
ಸದಸ್ಯರು ಎಲ್ಲರೂ ಇರ್ಬೇಕು ಅನ್ನೋದು ಕಡ್ಡಾಯ ನಿಯಮ ರೀ. ಆಸ್ ಅ ರೂಲ್ ಏನ್ ಹೇಳ್ತೈತ್ರಿ, 2 ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಟ್ರಾಸಿಟಿ ಮೀಟಿಂಗ್ ಅನ್ನ ಮಾಡ್ತೀವಿ. ಇಡೀ ಉಪವಿಭಾಗ ಮಟ್ಟದ ಸಭೆಯನ್ನ ನಾವು ಮಾಡ್ತೀವಿ. ಸಾರ್ವಜನಿಕರಾಗಿ ಪ್ರತಿನಿಧಿಗಳನ್ನ ನೇಮಕನೂ ಮಾಡಿರ್ತಾರೆ. ಅಂದರೆ ಸಾರ್ವಜನಿಕ ಜನರನ್ನ ರಿಪ್ರೆಸೆಂಟ್ ಮಾಡುವಂತಹವರನ್ನ ಆಯಾ ತಾಲೂಕಿನಲ್ಲಿ ಇಬ್ಬರಿಬ್ಬರಂದ್ರೆ ನೇಮಕನೂ ಮಾಡಿದ್ದೀವಿ. ಅವರನ್ನ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರೀತೀವಿ. ಈ ಉಪವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಚರ್ಚೆ ಮಾಡೋದು ಏನು ಅಂತಂದರೆ, ಈ ಎಲ್ಲ ಗ್ರಾಮಗಳಲ್ಲೂ ಕ್ಷೌರಿಕ ಕಟಿಂಗ್ ಶಾಪ್ಸ್ ಏನಿದ್ದಾವೆ ಅವುಗಳನ್ನು ಸಮಾನತೆಯ ದೃಷ್ಟಿಯಿಂದ ಮಾಡ್ತಿದ್ದಾರೋ ಇಲ್ಲೋ, ಮಾಡ್ತಿಲ್ಲ ಅಂತಂದರೆ ಅವರಿಗೆ ನೋಟಿಸನ್ನು ನೀಡೋದು, ಪಂಚಾಯಿತಿ ಮೂಲಕ ಅವರಿಗೆ ತಾಕೀತು ಎಚ್ಚರಿಕೆ ನೋಟಿಸನ್ನು ಕೊಡೋದನ್ನು ನಾವು ಪ್ರಾರಂಭದಲ್ಲೇ ಮಾಡಿದ್ವಿ. ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ. ಅದಾದಮೇಲೆ ಜಮಖಂಡಿಯ ಒಂದು ಭಾಗದಲ್ಲಿ ನಮಗೆ ಆ ರೀತಿಯಾದಂತಹ ದೂರುಗಳು ಕಂಡುಬಂದು ಅವುಗಳನ್ನ ಸಹ ನಿವಾರಣೆ ಮಾಡಿದ್ವಿ. ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತ ಬಂದಿದ್ದೆ. ಈ ರೀತಿ ಅಂದರೆ ಈಗ ನೀವೆಲ್ಲರೂ ಒಗ್ಗಟ್ಟಾಗಿ 17ನೇ ತಾರೀಕಿಗೆ ಬಂದು ನನಗೆ DSPಗೆ ತಹಶೀಲ್ದಾರ್ಗೆ ಮನವಿ ಅಂತೇನೋ ಮಾಡ್ಕೊಂಡ್ರಿ. ಯಾಕೆ ಲಾಸ್ಟ್ ಸುಮಾರು ಒಂದು 10-20 ವರ್ಷಗಳ ಅಥವಾ ಆಲ್ಮೋಸ್ಟ್ ಒಂದು 50-60 ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಎಲ್ಲರಿಗೂ ಕೂಡ ಯಾವ ರೀತಿ ಕಟಿಂಗ್ ಮಾಡ್ತಾರೆ ನೀವು ಕೂಡ ಅವ್ರಿಗೆ ಮಾಡ್ಬೋದು. ಮಾಡದೇ ಇದ್ರೆ ಕ್ಲೋಸ್ ಮಾಡಿಸ್ಬಿಡ್ತಾರೆ ಪರ್ಮನೆಂಟ್ ಆಗಿ. ಯಾರು ಮಾಡಿಸ್ಕೊಂಡು ಯಾವ ಅಂಗಡಿ ಇರಬಾರ್ದು ಮಾಡ್ತೀನಿ ಗೊತ್ತಾಯ್ತಾ? ಅಲ್ಲ ಆಯ್ತು, ಅದು ಕೇಳಿ ಬಿಡಿ ಆಯ್ತು. ಈಗ ನಿಮಗೆ ಗೊತ್ತು ಅಥವಾ ಗೊತ್ತಿಲ್ಲ ಅದನ್ನ ಮಾಡಿರ್ಬೋದು, ಗೊತ್ತಾಯ್ತಾ? ಇನ್ನು ಮುಂದೆ ಏನಿದೆ ಇವತ್ತಿಂದಾನೆ ಎಲ್ಲರೂ ಕೂಡ ಅಲೋ ಮಾಡ್ಬೇಕು. ಇಲ್ಲ ನಿಮಗೆ ಮಾಡಕ್ ಆಗದೆ ಇದ್ರೆ ಶಾಪ್ ಕ್ಲೋಸ್ ಮಾಡಿ. ಇನ್ಮೇಲೆ ಆಗದೆ ಇದ್ರೆ ಈಗ ಒಂದ್ ನಿಮಿಷ ಇರ್ರಿ. ಹಾ ಕ್ಲೋಸ್ ಮಾಡಿದ್ರೆ ಮತ್ತೆ ಅವನು ಇನ್ನೊಂದು ಊರಾಗ ಹೋಗಿ ಯತ್ನ ಮಾಡ್ತಾನೆ. ಯಾರು ಕ್ಲೋಸ್ ಮಾಡಿ ಮತ್ತೆ ಒಳಗೆ ಹಾಕೋದ್ರಿ. ಅಲ್ಲ ಮಾಡೋಣ, ಆಯ್ತು ಒಂದೊಂದೇ ಮಾಡೋಣ. ಈಗ ಒಂದ್ ಕೆಲಸ ಮಾಡಿ, ಯಾರನ್ನ ಕಟಿಂಗ್ ಮಾಡ್ತಾರೆ ಒಂದ್ 2 ಹುಡುಗರು ಇದ್ರೆ ರೆಡಿ ಮಾಡಿ ಅದನ್ನ ಕಟಿಂಗ್ ಮಾಡಿಸ್ತೀನಿ, ಗೊತ್ತಾಯ್ತಾ? ನೀವು ಇಲ್ಲೇ ಇಬ್ರು ಕಟಿಂಗ್ ಮಾಡಿ ತೋರಿಸಿ, ಈಗಲೇ ಆಗ್ಬೇಕು ಅದು ಕೆಲಸ. ಆಗ್ಬೋದಾ? ಇಲ್ಲ ಇಲ್ಲ ಇದು ಕುತ್ಕೋ ನೀನು. ಮಾತಾಡ ಮರಿ. ನಾನು ಪ್ರತಿದಿನ ಹೇಳ್ತಾ ಇರೋದು 365 ಡೇಸ್, ಗೊತ್ತಾಯ್ತಾ? ತಾರತಮ್ಯ ಇಲ್ಲ. ಆ ರೀತಿ ಇದ್ರೆ ನಾನೇ ಬರ್ತೀನಿ ಇಲ್ಲಿ. ಏನೋ ಆ ರೀತಿ ಇದ್ರೆ ಒಂದು ಫೋನ್ ಮಾಡೋ ಬರ್ತೀನಿ. ಏನೋ ನೀನ್ ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾಡು, ಗೊತ್ತಾಯ್ತಾ? ಅವ್ರದ್ದೆಲ್ಲದು ಮುಚ್ಚಳಿಕೆ ಪತ್ರ ಬರ್ಸ್ತೀವಿ, ಆಗ್ಬೋದಾ? ಹಾ ಅದನ್ನ ರೆಡಿ ಮಾಡ್ಕೊಂಡು ರೆಡಿ ಇದೆಲ್ಲ ಆಯ್ತು. ರೆಡಿ ಇದ್ರೆ ಸಿಗ್ನೇಚರ್ ತಗೊಳ್ಳಿ ಅವ್ರದ್ದೆಲ್ಲ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ತಾರತಮ್ಯ, ಗೊತ್ತಾಯ್ತಾ? ಎಲ್ಲರೂ ಕೂಡ ಮಾಡ್ಬೇಕು. ಎಲ್ಲ ಇಲ್ಲೆಲ್ಲ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ನಾವು ಮಾನವರೇ, ಹೌದಲ್ಲ? ಇಲ್ಲಿ ವ್ಯತ್ಯಾಸ ಏನಿಲ್ಲ. ಸಾಮರಸ್ಯತೆ ಬದುಕನ್ನು ಇಲ್ಲಿ ಬದುಕ್ಬೇಕು ಯಾವಾಗಲೂ. ಭಾವೈಕ್ಯತೆಯಿಂದ ಇರ್ಬೇಕು ಯಾವಾಗಲೂ. ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ವ್ಯವಸ್ಥೆ ಯಾವ ರೀತಿ ಬಂತು? ನಾವು ಮಾಡ್ತಕ್ಕಂಥ ಕುಲಕಸುಬಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಆಯಿತು. ಇವತ್ತೆಲ್ಲರಲ್ಲಿ ನಾವು ತೆಗೆದು ನೋಡಿದ್ರೆ ಬ್ಲಡ್ ಗ್ರೂಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇದ್ದಾವೆ. 4 ಬ್ಲಡ್ ಗ್ರೂಪ್ ಬಿಟ್ಬಿಟ್ಟು ಏನಾದರೂ XYZ ABCD ಆ ರೀತಿ ಏನಾದ್ರು ಇದಾವ? ಇಲ್ಲ. ತಾರತಮ್ಯ ಯಾಕೆ ಆಯ್ತು? ಶತಶತಮಾನಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಇದು ಅವೆಲ್ಲ ಮುಗಿದೋದಂತ ಅಧ್ಯಾಯ ಇದೆ. ಈಗ ನಾವು ಆಧುನಿಕ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಾವು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಇಲ್ಲೇ ನೋಡ್ಬೋದು ನೀವು. ನಾವು ಇಲ್ಲಿ ಕುತ್ಕೊಂಡಿದ್ವಿಲ್ಲ, ಇಲ್ಲೆಲ್ಲರೂ ಕೂಡ ಒಂದೊಂದು ಸಮುದಾಯದವರೇ ಇದ್ದೀವಿ. ಅಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಅವ್ನಿಗೆ ಎದುರಿಸ್ಬಾರ್ದಿಲ್ಲ. ನೀವು ಇಲ್ರಿ ಹಂಗಿಲ್ರಿ. ನಾವು ಈಗ ನೀವು ದುಡ್ಡು ಅಲ್ಲಿದೆ ಇದು ಮಾಡಿಲ್ರಿ, ಕರೆಕ್ಟ್ ಪ್ರಾಮಾಣಿಕವಾಗಿಯೇ ಕೆಲಸ ಮಾಡೀನಿ. ಹೇಳ್ತಾನೆ ಕೇಳ್ರಿ, ಅಣ್ಣ ಪ್ರಾಮಾಣಿಕವಾಗಿ ಕೆಲಸ ಮಾಡೀನಿ. ಎಲ್ಲರೂ ಕೂಡ ಎಲ್ಲ ಆ ಕಾಲನಿಗಾದರೂ ಎಲ್ಲಕ್ಕೂ ಸಹಕಾರ ಮಾಡೀನಿ. ನಿಮಗೆ ಆ ಥರ ಏನು ನನ್ನ ಇದ್ರೊಳಗೆ ತಪ್ಪನಿಸಿತ್ತಪ್ಪ ಅಂತಂದರೆ ನೀವು ಕೇಳಿರ್ಬೇಕಾರೆ ನಾವು ಅದನ್ನ ತಿಳ್ಕೊಳಕ್ಕೆ ರೆಡಿ. ನಾನು ನನ್ನ ಇದ್ರ ಪ್ರಕಾರ
ನನ್ನ ನಾಲೆಜ್ ಪ್ರಕಾರ ಯಾವುದೂ ಕೂಡ ತಪ್ಪು ಮಾಡಿಲ್ಲ. ಆದರೆ ನೀವು ಆ ಥರ ನೀವು ಅನಿಸಿದ ಮಾತನ್ನು ನೀವು ಕೇಳಬಹುದು. ಹೇಳುದಲ್ರಿ ಈಗ ಇದಕ್ಕ ತನಕ ಏನ ಕೆಲಸ ಆಗೈತ್ರಿ ಎಲ್ಲ ರೊಕ್ಕ ನೀವು ಹೆಂಗ್ ಮಾಡೋದು ಏನ್ ಕೆಲಸ ಮಾಡಿರಿ ನಮ್ಮ ಗ್ರಾಮ ನಮ್ಮ ತೋರಿಸ್ಬೇರಿ ಹಿಂದಿನ ಬಿಟ್ಟು ಬಿಡ್ರಿ 2025-26ನೇ ಸಾಲ ಒಳಗಡೆ ಎಷ್ಟು ಅನುದಾನ ಬಿಡುಗಡೆ ಆಗೈತ್ರಿ ಆ SC ST ಖರ್ಚು ಮಾಡ್ಯಾರ ಅವ್ರ ಯಾವ ಕಾಮಗಾರಿ ಖರ್ಚು ಮಾಡಿ ಅದನ್ನೊಂದು ಸ್ವಲ್ಪ ಹೇಳ್ಬೇಕು. ರೈಟಿಂಗ್ ಒಳಗಡೆ ಒಂದು ಕೆಲಸ ಮಾಡಿ, ಒಂದು ಕೆಲಸ ಮಾಡಿ, ನೀವು ಒಂದು ರೆಪ್ರೆಸೆಂಟೇಷನ್ ಅದು ಸರಿ ಇವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ವೆರಿಫೈ ಮಾಡಿ. ಸರ್ ಊರಾಗ ವಕೀಲರದಾರು ತಿಳಿದವ್ರದಾರು ಎಜುಕೇಟೆಡ್ ಅದಾರು ಅನ್ನೋದು ಒಂದು ಅರು ಇಲ್ಲಿ ಇವಂಗ ನಾಲ್ಕು ಕೆಲಸ ಯಾರೋ ಓದಾಕ್ ಬರಲ್ದವ್ರಿಗೆ ಬರ್ಯಾಕ್ ಬರಲ್ದವ್ರು ಕರೀದು ಫಂಕ್ಷನ್ ಮಾಡೋದು ಉದ್ಘಾಟನೆ ಮಾಡೋದು ಹೇಳ್ಬೇಕು ಅನ್ನೋದು ಅರು ಐತಲ್ಲ ಇವಾಗ. ವಕೀಲದಾರ ಅನ್ನೋದು ಖಬರಿಲ್ಲ, PhD ಹೋಲ್ಡರ್ ಅದಾರ ಅನ್ನೋದು ಖಬರಿಲ್ಲ, ಊರಾಗ ಕಲ್ತಾವ್ರು, ಹೊಲೆಯರ್ ಒಳಗೆ ಕಲ್ತಾವ್ರು, ಎಸ್ ಒಳಗೆ ಕಲ್ತಾವ್ರು, ದಲಿತರೊಳಗೆ ಕಲ್ತಾವ್ರು ಅನ್ನೋದು ಅರು ಇಲ್ಲ. ಯಾವ ಗಮನಕ್ಕೆ ತಗೊಲ್ಲ ಕೆಲಸ ಮಾಡೋದು ತಿಳಿದಿತ್ರಿ ಇವಾಗ. ಅವ್ ಇವಂಗ ಎಷ್ಟು ಸಲ ಫೋನ್ ಮಾಡೇನೆ ಅದನ್ನ ಹೇಳೋ ಗೊತ್ತಲ ಇಲ್ಲ. ತಾಂಬದ ತಾವ ಪದ್ಧತಿ ಪ್ರಕಾರ ಏನ್ ಪದ್ಧತಿ ಪ್ರಕಾರ ಏನ್ ಅದ್ ಮಾಡಿ ಒಂದು ಉದ್ಘಾಟನೆ ಮಾಡಿ ಅವ್ರ ಪಂಚಾಯತಿ ಒಂದು ನಮಗೆ ಕಲ್ತಾವ್ರು ಅನ್ನೋದು ನಾಲೆಜ್ಗೆ ಬರಬೇಕೋ ಬೇಡ, ಹೇಳಬೇಕೋ ಬೇಡ, ಒಂದು ಫೋನ್ ಮುಖಾಂತರ ಹೇಳಂಗಿಲ್ಲ ಇವ್ರ. ಏನ್ ಮಾಡಿದ್ರಿ ಇವತ್ತಿಗೆ ಅವರೆಲ್ಲ ಬರ್ಬೇಕಾದ್ರೆ ಮೂಲ ಕಾರಣ ನೀವು ಆದ್ರಿ. ಇದು ಆಗಬಾರ್ದು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಏನ್ ಗೊತ್ತಿಲ್ಲ. ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ರೀ ಗ್ರಾಮದಾಗ ಯಾವುದೋ ಒಂದು ಜಾತಿ ಭೇದ ಆಗಬಾರ್ದಾಗ ನೋಡ್ಬೇಕಾದ್ರೆ ನೀವು ಎಲ್ಲಾರು ಮಾತಾಡ್ಬೇಡ್ರಿ, ಒಬ್ರೇ ಸಾಕು, ಒಬ್ರೇ ಮಾತಾಡ್ತಾರೆ. ನೀವೆಲ್ಲ ಬರ ಕಾರಣ ಇವರೇ ಅದ್ರಿ. ಇದು ಆಗಬಾರ್ದಾಗ ನೋಡ್ಕೋಬೇಕಾದ್ರೆ ಸರ್ ಈಗ ನೀವು ಪೊಲೀಸ್ ಏನಾದ್ರೆ ನಿಮ್ಗೆ ಗ್ರಾಮದಾಗ ಏನಾರ ಆಗ್ಬೇಕಾದ್ರೆ ಇವರ ಮೇನ್ ಅಧಿಕಾರಿ ಅಧಿಕಾರಿ ಇದು ಆಗ್ಬಾರ್ದಾಗ ಅಲ್ಲ ಯಾವ್ದಕ್ಕೆ ಇರುತ್ತೆ ಅದಕ್ಕೆ. ಈಗ ನಿಮ್ಮೂರಲ್ಲಿ ಯಾವ ಜಾತ್ರೆ ಬರುತ್ತಲ್ಲ ನಮಗ್ ಒಂದು 3-4 ದಿನ ಮುಂಚೆ ತಿಳಿಸಿ, ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ. ನಮ್ಮೊಟ್ಟಿಗೆ ಎಲ್ಲರೂ ಊಟ ಮಾಡೋಣ ಆಯ್ತಾ. AC ಮೇಡಮ್ ಅವ್ರು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಸಮಾಜ ಕಲ್ಯಾಣ ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ. ಸಹಕಾರಿ ಸಂಘ ಸಂಸ್ಥೆಗಳ ದೇವರ ಜಾತ್ರೆ ನಿಮಿತ್ತ ಶುಭ ಕೋರುವ ಸಂದರ್ಭದಲ್ಲಿ ಬ್ಯಾನರ್ಗಳಲ್ಲಿ ದಲಿತ ಸದಸ್ಯ ಹಾಗೂ ನಿರ್ದೇಶಕರ ಹೆಸರು ಮತ್ತು ಭಾವಚಿತ್ರಗಳನ್ನು ಹಾಕೋದಿರುತ್ತಿದೆ. ಸಹಕಾರಿ ಸಂಘ ಸರ್ಕಾರಿ ಸ್ವಾಮ್ಯದ ಇದು ಅಲ್ಲಲ್ಲ, ನಾನ್ ಕೇಳೋದು ಸರ್ಕಾರದ ಸಂಸ್ಥೆನ ಇದು, ಕೋಆಪರೇಟಿವ್ ಆಯ್ತಾಯ್ತು ಸರಿ. ಅಲ್ಲ ಕೆಲವೊಂದು ಪ್ರೈವೇಟ್ ಇರ್ತಾವಲ್ಲ ಅದೊಂದು. ಓಕೆ, ಈಗ ನೋಡಿ ಯಾವ ಸಹಕಾರಿ ಸಂಸ್ಥೆಗಳು ಇಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ನೋಡ್ರಿ. ನೀವ್ಯಾರು ಸೊಸೈಟಿ ಏನಾಗಿದ್ರಿ ಸೆಕ್ರೆಟರಿ, ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರ್ಲಿ ಗೊತ್ತಾಯ್ತಾ. ಯಾವ್ದೇ ಕ್ಯಾಸ್ಟ್ ಯಾರಿಗೆ ಕೂಡ ಬಿಡಬೇಡಿ ಗೊತ್ತಾಯ್ತಾ. ಎಲ್ಲರ ಹೆಸರುಗಳು ಹಾಕ್ಬೇಕು, ಅವ್ರ ಫೋಟೋಸ್. ಈಗ ಆಯ್ತು ಬಿಡೋ, ಈಗ ಮುಂದೆ ಮಾಡ್ಸೋದಕ್ಕೆ ಬಂದಿರೋದು. ಈಗ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕು ಅದನ್ನ. ಮತ್ ತಪ್ಪ ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ ಹೇಳಿದ್ದೀನಿ. ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೆಲ್ಲ ಕೇಸ್ ದಕ್ಷಿಣ ಸಾಹೇಬರು ನಾವು ಯಾವಾಗ ಕಾಲ್ ಮಾಡಿದ್ರೆ ಅಲ್ಲಿಂದ ಇಲ್ಲಿ ತನಕ ನಮ್ ನೋಡಿ ಸ್ಪಂದಿಸಿದಾರ. ನಮ್ಮ ಪರವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರು ಧಾಮ. ಜೈ ಭೀಮ್, ಜೈ ಜೈ ಸಂವಿಧಾನ, ಜೈ ಭೀಮ್, ಜೈ ಸಂವಿಧಾನ. ನಾವೆಲ್ಲರೂ ನಾವೆಲ್ಲರೂ ಹಿಂಗ ಅಣ್ಣ ತಮ್ಮ ಜೊತೆ ಬದುಕೂನು. ನಮ್ಮ ಬಾಬಾ ಸಾಹೇಬ್ ನಮ್ನ 2 ವರ್ಷ 18 ದಿವಸ ಬಿಟ್ಟು ಎಲ್ಲಾ ಸಮಿತಿ ಅನ್ನೊಂದು ಸಮಿತಿ ಕೂಡಿಸಿ ಎಲ್ಲಾರು ಒಂದ್ ಮಾಡ್ಯಾರು. ನಾವು ಒಂದಾಗಿರೋನು. ನಾವೇನಾದ್ರು ನಮ್ಮ ಸಮಾಜದ ತಪ್ಪಾದ ಎಲ್ಲರ ಕಡೆ ನಾನು ಸಮಯ ಕೇಳ್ತಾನೆ.